ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಯೋಲೋ ಅನ್ನೋ ಒಂದು ಚೈನೀಸ್ ಸಿನಿಮಾ ಸಖತ್ ಇನ್ಸ್ಪೈರಿಂಗ್ ಆಗಿರುತ್ತೆ. ವಿಡಿಯೋ ಪೂರ್ತಿ ನೋಡಿ. ಈ ಸಿನಿಮಾ ಮೈನ್ ಕ್ಯಾರೆಕ್ಟರ್ ಆಗಿರೋ ಜಿಯಾಲಿಂಗ್ ಅನ್ನೋರು ಈ ಸಿನಿಮಾಗೋಸ್ಕರ 6 ರಿಂದ 8 ತಿಂಗಳಲ್ಲಿ 50 kg ವೆಯ್ಟ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಬೇರೆ ಈ ಸಿನಿಮಾ ಡೈರೆಕ್ಟರೇ ಅವರು. ಡೈರೆಕ್ಷನ್ ಜೊತೆ ತಮ್ಮನ್ನ ತಾವು ಈ ರೇಂಜ್ಗೆ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡು ಸಿನಿಮಾ ಮಾಡಿರೋ ಇವರ ಡೆಡಿಕೇಶನ್ ಫೆನಾಮಿನಲ್. ಸರಿ, ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ, ಬನ್ನಿ ಸಿನಿಮಾ ಒಳಗೆ ಹೋಗೋಣ. ಸಿನಿಮಾ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಒಬ್ಬ ಬಾಕ್ಸಿಂಗ್ ಕೋಚ್ ಒಬ್ಬರಿಗೆ ಬಾಕ್ಸಿಂಗ್ ಗ್ಲೌಸ್ ಹಾಕಿ, ನೀನು ಬಾಕ್ಸಿಂಗ್ ಮಾಡೋಕ್ ಹೋಗ್ತಾ ಇರೋರು ಒಬ್ರು ಪ್ರೋ ಬಾಕ್ಸಿಂಗ್ ಪ್ಲೇಯರ್, ನಿನಗೆ ಯಾವಾಗ ಕಷ್ಟ ಅನ್ಸುತ್ತೋ ಆಗ ನಿಲ್ಲಿಸ್ಬಿಡು ಅಂತ ಅಡ್ವೈಸ್ ಮಾಡಿ ರಿಂಗ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಸೀನ್ ಅಲ್ಲಿಗೆ ಕಟ್ ಆಗಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ನಮಗೆ ಸಿನಿಮಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆದ ಲೇಯಿಂಗ್ ನ ತೋರಿಸ್ತಾರೆ. ಲೇಯಿಂಗ್ಗೆ 32 ವಯಸ್ಸು. ಕಾಲೇಜ್ ಮುಗಿಸಿದ ಮೇಲೆ ಯಾವುದೇ ಕೆಲಸ ಮಾಡದೆ ಆರಾಮಾಗಿ ತಿಂದ್ಕೊಂಡು ಮನೆಯಲ್ಲೇ ಇದ್ದಾಳೆ. ಲೇಯಿಂಗ್ ಬರೋಬ್ಬರಿ 100 kg ಇರಬಹುದು. ಅಷ್ಟೊಂದು ಫ್ಯಾಟಿ ಗರ್ಲ್. ಇವಳನ್ನ ನೋಡ್ಕೊಳ್ಳೋಕಾಗದೆ ಇವಳಮ್ಮ ತನ್ನ ಅಕ್ಕನ ಮಗಳನ್ನ ಕರೆದು, ನಿನ್ ಕಸಿನ್ಗೆ ಯಾವ್ದಾದ್ರು ಕೆಲಸ ಇದ್ರೆ ಕೊಡ್ಸಮ್ಮ, ಅವಳನ್ನ ನೋಡು ಇಷ್ಟೊತ್ತಾದ್ರೂ ಹೇಗ್ ಮಲ್ಕೊಂಡಿದ್ದಾಳೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದಾರೆ. ಇವಳ ಹೆಸರು ಡೂಡು ಅಂತ, ಲೇಯಿಂಗ್ ನ ಕಸಿನ್. ಇವಳು ಜಾಬ್ ಸೀಕಿಂಗ್ ಶೋ ಒಂದ್ರಲ್ಲಿ ಜರ್ನಲಿಸ್ಟ್ ಆಗಿದ್ದಾಳೆ. ಇವಳು ಇನ್ನೂ ಪರ್ಮನೆಂಟ್ ಎಂಪ್ಲಾಯಿ ಏನೂ ಅಲ್ಲ. ಇವ್ರ ಬಾಸ್ ಈ ರೀತಿ ಕೆಲಸ ಮಾಡೋಕೆ ಕಷ್ಟಪಡೋ ಒಬ್ಬರನ್ನ ಕರ್ಕೊಂಡು ಶೋಗ್ ಬಂದ್ರೆ ನಿನ್ನ ಅಫಿಷಿಯಲಿ ಪರ್ಮನೆಂಟ್ ಎಂಪ್ಲಾಯಿ ಮಾಡ್ತೀನಿ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಈಗ ಲೇಯಿಂಗ್ ಮನೆಗ್ ಬಂದಿದ್ದಾಳೆ. ಇಂಟರ್ವ್ಯೂ ನಡೀತಾ ಇದೆ. ಲೇಯಿಂಗ್ ನ ಅಮ್ಮ ಕಂಪಲ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಡೂಡು ಕೆಲವೊಂದು ಪ್ರಶ್ನೆಗಳನ್ನ ಕೇಳೋಕೆ ಲೇಯಿಂಗ್ ಉತ್ತರ ಕೊಡೋಕಾಗ್ದೆ ಅಲ್ಲಿಂದ ಹೋಗ್ತೀನಿ ಅಂತ ಹೋಗ್ಬೇಕಾದ್ರೆ ಲೇಯಿಂಗ್ ತಂಗಿ ಲೇಡನ್ ಅಲ್ಲಿಗೆ ಬಂದು, ಎಲ್ಲಿಗೆ ಹೋಗ್ತಾ ಇದ್ಯಾ, ಇನ್ನು ಎಷ್ಟು ದಿನ ಅಂತ ಅಪ್ಪ ಅಮ್ಮನ ದುಡಿಮೆಯಲ್ಲೇ ಬದುಕಬೇಕು ಅಂತ ಇದ್ಯಾ, ನಿನಗ್ ಕೆಲಸ ಮಾಡ್ಬೇಕು ಅಂತ ಇಲ್ವಾ ಅಂತ ಕೇಳ್ತಾಳೆ. ಆದ್ರೆ ಲೇಯಿಂಗ್ ಅವಳ ಮಾತನ್ನ ಕಿವಿಗೆ ಹಾಕೊಳ್ದೆ ಅಲ್ಲಿಂದ ಹೊರಗ್ ಬರ್ತಾಳೆ. ಅಂದ ಹಾಗೆ ಇವಳ ಅಪ್ಪ ಅಮ್ಮ ಒಂದು ಗ್ರಾಸರಿ ಶಾಪ್ ನ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಲೇಯಿಂಗ್ ತನ್ನ ಬಾಯ್ ಫ್ರೆಂಡ್ಗೆ ಮತ್ತೆ ತನ್ನ ಒಬ್ಬಳು ಕ್ಲೋಸ್ ಫ್ರೆಂಡ್ಗೆ ಫೋನ್ ಮಾಡಿ, ನಾನು ಲೊಕೇಶನ್ ಕಳುಹಿಸ್ತೀನಿ ಅಲ್ಲಿಗೆ ಬನ್ನಿ ಅಂತ ಹೇಳ್ತಾಳೆ. ಆಕ್ಚುಲಿ ಲೇಯಿಂಗ್ ಬಾಯ್ ಫ್ರೆಂಡ್ ಲೇಯಿಂಗ್ ಫ್ರೆಂಡ್ ನ ಲವ್ ಮಾಡ್ತಾ ಇರ್ತಾನೆ. ಅವಳು ಈಗ ಪ್ರೆಗ್ನೆಂಟ್ ಕೂಡ ಹೌದು. ಅದರಿಂದ ಮುಂದಿನ ತಿಂಗಳು ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಆದ್ರೆ ಲೇಯಿಂಗ್ ಜೊತೆ ಹೇಗೆ ಬ್ರೇಕಪ್ ಮಾಡ್ಕೊಳ್ಳೋದು ಅಂತ ಅವನಿಗೆ ಗೊತ್ತಿಲ್ಲ. ಅದನ್ನ ಯೋಚನೆ ಮಾಡ್ಬೇಕಾದ್ರೆ ಲೇಯಿಂಗ್ ಫೋನ್ ಮಾಡಿ ಬರೋ ಕೇಳಿದ್ದು ಸ್ವಲ್ಪ ಭಯ ತರಿಸುತ್ತೆ. ಎಲ್ಲಿ ಲೇಯಿಂಗ್ಗೆ ನಮ್ ವಿಷಯ ಗೊತ್ತಾಗೋಗಿದ್ಯೋ ಅಂತ. ಯಾವತ್ತಾದ್ರೂ ಗೊತ್ತಾಗ್ಲೇಬೇಕು, ಅದು ಇವತ್ತೇ ಗೊತ್ತಾಗ್ಲಿ ಅಂತ ಲೇಯಿಂಗ್ ಕಳುಹಿಸಿದ ರೆಸ್ಟೋರೆಂಟ್ ಲೊಕೇಶನ್ಗೆ ಇಬ್ರು ಬರ್ತಾರೆ. ಹೋದ್ಮೇಲೆ ಅರ್ಥ ಆಗುತ್ತೆ ಇವಳಿಗೆ ನಮ್ಮ ವಿಷಯ ಇನ್ನೂ ಗೊತ್ತಾಗಿಲ್ಲ. ಇವ್ರ ಕಸಿನ್ ಬಂದು ಇಂಟರ್ವ್ಯೂ ಮಾಡಿದ ವಿಷಯವನ್ನ ಹೇಳೋಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ. ಆದ್ರೂ ನಮ್ ವಿಷಯ ಇವತ್ತೇ ಹೇಳೋದು ಒಳ್ಳೆಯದು ಅಂತ ಲೇಯಿಂಗ್, ನಾನ್ ನಿನಗೆ ಒಂದು ವಿಷಯ ಹೇಳ್ಬೇಕು, ನಾವಿಬ್ರು ಬ್ರೇಕಪ್ ಮಾಡ್ಕೊಂಡ್ ಬಿಡೋಣ, ನಾವಿಬ್ರು ಸರಿಯಾದ ಜೋಡಿ ಅಲ್ಲ, ನಾನ್ ಬೇರೆ ಒಬ್ಬರನ್ನ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದೀನಿ, ನನ್ನ ಮರತ್ ಬಿಡು ಅನ್ನೋಕೆ ಲೇಯಿಂಗ್ ಅವನ ಫೋನ್ ನ ಎತ್ಕೊಂಡು ನೋಡ್ತಾಳೆ. ಫೋನ್ ನಲ್ಲಿ ಅವಳ ಫ್ರೆಂಡ್ ಫೋಟೋ ಇರುತ್ತೆ. ಆಗ ಲೇಯಿಂಗ್ಗೆ ಅರ್ಥ ಆಗುತ್ತೆ ಇವರಿಬ್ರು ಮುಂದಿನ ತಿಂಗಳು ಮದುವೆ ಆಗ್ತಾ ಇದಾರೆ ಅಂತ. ಲೇಯಿಂಗ್ಗೆ ಮದುವೆಗೆ ಬರುವಂತೆ ಇನ್ವೈಟ್ ಕೂಡ ಮಾಡ್ತಾರೆ. ಆದ್ರೆ ಲೇಯಿಂಗ್ ಬೇಸರದಲ್ಲಿ ಏನು ಮಾತಾಡದೆ ಅಲ್ಲಿಂದ ಬಂದು ಬಿಡ್ತಾಳೆ. ಇವತ್ತು ತಂಗಿ ಜೊತೆ ಮನೆಯಲ್ಲಿ ಜಗಳ ಆಯ್ತು, ಜೊತೆಗೆ ಬ್ರೇಕಪ್ ಕೂಡ ಆಯ್ತು ಅಂತ ಚಿಂತೆಯಲ್ಲಿ ರಾತ್ರಿವರೆಗೂ ಸುತ್ತಾಡಿ ಮನೆಗ್ ಬಂದು ಮಲ್ಕೋತಾಳೆ. ಲೇಯಿಂಗ್ ತಂಗಿ ಲೇಡನ್ಗೆ ಡಿವರ್ಸ್ ಆಗಿದೆ. ಇವಳ ಎಕ್ಸ್ ಹಸ್ಬೆಂಡ್ ಫಿನಾನ್ಷಿಯಲಿ ಯಾವ ಸಪೋರ್ಟ್ನು ಮಾಡ್ತಾ ಇಲ್ಲ. ಜೊತೆಗೆ ಒಂದು ಹೆಣ್ಣು ಮಗು ಕೂಡ ಇದೆ. ಆ ಹುಡುಗಿಯನ್ನ ಓದಿಸ್ಬೇಕು, ಪ್ರೈವೇಟ್ ಸ್ಕೂಲ್ಗೆ ಸೇರಿಸಿ ಓದಿಸೋ ಅಷ್ಟು ಶಕ್ತಿ ಇವಳ ಕೈಲಿಲ್ಲ. ಪಬ್ಲಿಕ್ ಸ್ಕೂಲ್ ನಲ್ಲಿ ಓದಿಸೋಣ ಅಂತ ಅಂದ್ರೆ ಚೀನಾದಲ್ಲಿ ಬಹುಶಃ ಪಬ್ಲಿಕ್ ಸ್ಕೂಲ್ ನಲ್ಲಿ ಓದಿಸ್ಬೇಕು ಅಂದ್ರೆ ಪೇರೆಂಟ್ಸ್ ಹೆಸರಿನಲ್ಲಿ ಪ್ರಾಪರ್ಟಿ ಇರಬೇಕು ಅಂತ ಕಾಣಿಸುತ್ತೆ. ಲೇಡನ್ ಹೆಸರಿನಲ್ಲಿ ಯಾವ ಪ್ರಾಪರ್ಟಿನೂ ಇಲ್ಲ. ಆದ್ರೆ ಅಕ್ಕ ಲೇಯಿಂಗ್ ಹೆಸರಿನಲ್ಲಿ ಅಜ್ಜಿ ಕೊಟ್ಟಿರೋ ಒಂದು ಅಪಾರ್ಟ್ಮೆಂಟ್ ಇದೆ. ಅದನ್ನ ಲೇಡನ್ ಹೆಸರಿಗೆ ಬರ್ದ್ ಕೊಟ್ರೆ ತನ್ನ ಮಗಳು ಸ್ಕೂಲ್ಗೆ ಹೋಗ್ಬಹುದು ಅಂತ ಡಾಕ್ಯುಮೆಂಟ್ ನ ರೆಡಿ ಮಾಡ್ಕೊಂಡು ಲೇಯಿಂಗ್ ಇದಕ್ಕೆ ಸೈನ್ ಮಾಡ್ತಾಳೆ ಅಂತ ತಕೊಂಡ್ ಬಂದಿದ್ದಾಳೆ. ಅಮ್ಮನ ಹತ್ರ ಈ ವಿಷಯದ ಬಗ್ಗೆ ಲೇಯಿಂಗ್ ಹತ್ರ ಮಾತಾಡುವಂತೆ ಹೇಳ್ತಾಳೆ. ಲೇಯಿಂಗ್ ಲೇಟ್ ಆಗಿ ಎದ್ದು ಬ್ರೇಕ್ಫಾಸ್ಟ್ ಮಾಡೋಕ್ ಬಂದಾಗ ಅವರ ಅಮ್ಮ, ಲೇಯಿಂಗ್, ಲೇಡನ್ಗೆ ಅಜ್ಜಿ ನಿನಗ್ ಕೊಟ್ಟಿರೋ ಅಪಾರ್ಟ್ಮೆಂಟ್ ನ ಕೊಟ್ರೆ ಅವಳ ಮಗಳನ್ನು ಸ್ಕೂಲ್ಗೆ ಸೇರ್ಸೋಕೆ ಉಪಯೋಗ ಆಗುತ್ತೆ. ನಿನಗ್ ಗೊತ್ತು ಅಲ್ವಾ ಅವಳ ಎಕ್ಸ್ ಹಸ್ಬೆಂಡ್ ಯಾವುದೇ ಫಿನಾನ್ಷಿಯಲ್ ಸಪೋರ್ಟ್ನು ಮಾಡ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಅನ್ನೋಕೆ ಸರಿ ಆಯ್ತು, ಆ ಹುಡುಗಿಗೋಸ್ಕರ ಒಪ್ಕೋತೀನಿ ಅಂತ ಲೇಯಿಂಗ್ ಡಾಕ್ಯುಮೆಂಟ್ಗೆ ಸೈನ್ ಮಾಡ್ಕೊಡೋಕೆ ಒಪ್ಕೋತಾಳೆ. ಆದ್ರೆ ಅಕ್ಕ ತಂಗಿಯರ ನಡುವೆ ಜಗಳ ಸ್ಟಾರ್ಟ್ ಆಗಿ ಹೋಗುತ್ತೆ. ಯಾಕಂತ ಅಂದ್ರೆ ಲೇಯಿಂಗ್ ಲೇಡನ್ಗೆ, ನಿನ್ನ ಎಕ್ಸ್ ಹಸ್ಬೆಂಡ್ ಹೇಗ್ ನಿನ್ಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾನೆ, ನೀನು ಮದುವೆ ದಿನವೇ ಅವನಿಗೆ ಮೋಸ ಮಾಡ್ದಿತ್ತಾನೆ, ಅದು ಅಲ್ಲದೆ ನಿನ್ ಮಗು ಅವನ್ ಮಗು ಅಲ್ಲ ಅಂತ ಲೇಡನ್ ಅಫೇರ್ ಬಗ್ಗೆ ಮಾತಾಡೋಕೆ ಅವಳು ಕೋಪ ಬಂದ್ಬಿಡುತ್ತೆ. ಲೇಯಿಂಗ್ಗೆ ಹೊಡಿತಾಳೆ. ಹಾಗೆ ಇಬ್ಬರಿಗೂ ಜಗಳ ಸ್ಟಾರ್ಟ್ ಆಗಿ ಹೋಗುತ್ತೆ. ಇವ್ರಮ್ಮ ಈಗ ಜಗಳ ನಿಲ್ಸ್ಲಿಲ್ಲ ಅಂತ ಅಂದ್ರೆ ಇಬ್ಬರನ್ನು ಮನೆಯಿಂದ ಹೊರಗಾಗ್ತೀನಿ ಅನ್ನೋಕೆ ಲೇಯಿಂಗ್ ಮೇಲಕ್ಕೆದ್ದು, ನಾನೇ ಮನೆ ಬಿಟ್ಟು ಹೋಗ್ತೀನಿ, ಅವಳೇ ಮನೆಯಲ್ಲಿ ಇರ್ಲಿ ಅಂತ
ಲಗೇಜ್ಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾಳೆ. ಲೇಯಿಂಗ್ ಅಮ್ಮ, ನೀನು ಹೊರಗೋಗಿ ಲೈಫ್ನ ಎಕ್ಸ್ಪ್ಲೋರ್ ಮಾಡು, ಒಂದೇ ಕಡೆ ಇರಬಾರ್ದು, ತಗೋ ಖರ್ಚಿಗೆ ದುಡ್ಡು ಸ್ವಲ್ಪ ಅಂತ ಕೊಡೋಕ್ ಬರ್ತಾರೆ. ಆದ್ರೆ ಲೇಯಿಂಗ್ ಅದನ್ನ ತಗೊಳ್ದೆ ತನ್ನ ಲಗೇಜ್ ತಕೊಂಡು ಮನೆ ಬಿಟ್ಟು ಹೊರಟೋಗ್ತಾಳೆ. ಒಂದು ಬಾಡಿಗೆ ಮನೆಯನ್ನ ಹುಡುಕಿ ಅಲ್ಲಿಗೆ ಶಿಫ್ಟ್ ಆಗ್ತಾಳೆ. ಆದ್ರೆ ಅಡ್ವಾನ್ಸ್ ಕೊಡೋಕೆ ದುಡ್ಡಿರಲ್ಲ, ಬರೀ ಕೈಯಲ್ಲಿ ಮನೆ ಬಿಟ್ಟು ಬಂದಿರ್ತಾಳಲ್ವಾ. ಆದ್ರೆ ಆ ಸಮಯಕ್ಕೆ ಅವರ ಅಮ್ಮ ಆನ್ಲೈನ್ ನಲ್ಲಿ ಸ್ವಲ್ಪ ದುಡ್ಡನ್ನ ಕಳಿಸ್ತಾರೆ. ಅದರಲ್ಲಿ ಅಡ್ವಾನ್ಸ್ ಪೇ ಮಾಡಿ ಕೆಲಸಕ್ಕೆ ಅಂತ ಹುಡುಕ್ಬೇಕಾದ್ರೆ ಒಂದು ಹೋಟೆಲ್ ನಲ್ಲಿ ವೈಟರ್ ಕೆಲಸ ಖಾಲಿ ಇದೆ ಅಂತ ನೋಡಿ ಆ ಹೋಟೆಲ್ ನಲ್ಲಿ ವೈಟರ್ ಆಗಿ ಕೆಲಸಕ್ಕೆ ಸೇರ್ತಾಳೆ. ಅಲ್ಲಿ ಗ್ಝೀಝಿ ಅನ್ನೋಳ ಪರಿಚಯ ಆಗುತ್ತೆ. ಅವಳು ಹೇಳ್ತಾಳೆ, ಹೋಟೆಲ್ ಓನರ್ ಬಿಹೇವಿಯರ್ ಸರಿ ಇಲ್ಲ, ಅವನಿಂದ ಸ್ವಲ್ಪ ದೂರನೇ ಇರು, ನಿನ್ಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಕೇಳು ಅಂತ ಹೇಳ್ತಾಳೆ. ಒಂದು ದಿನ ನೈಟ್ ಲೇಯಿಂಗ್ಗೆ ಬಾಸ್ ಕಾರ್ ಕೀ ಕೊಟ್ಟು ಕಾರ್ ಒಳಗಡೆ ಸಿಗರೇಟ್ ಇದೆ ತಗೊಂಡ್ ಬಾ ಅಂತ ಕಳಿಸ್ತಾರೆ. ಲೇಯಿಂಗ್ ಕಾರ್ ಡೋರ್ ಓಪನ್ ಮಾಡಿ ಒಳಗಡೆ ಬಂದು ಸಿಗರೇಟ್ ಹುಡುಕ್ಬೇಕಾದ್ರೆ ಹೋಟೆಲ್ ಪಕ್ಕದ ಬಾಕ್ಸಿಂಗ್ ಜಿಮ್ ಇಂದ ಒಬ್ಬ ಕೋಚ್, ಅವನ ಹೆಸರು ಆಕುನ್ ಅಂತ, ಅವನು ವಾಶ್ರೂಮ್ ಕ್ಲೋಸ್ ಆಗಿದೆ ಅಂತ ಹೊರಗಡೆ ಬಂದು ಟಾಯ್ಲೆಟ್ ಮಾಡ್ತಾ ಇರ್ತಾನೆ. ಅದನ್ನ ಕಾರ್ ಒಳಗಿನಿಂದ ನೋಡಿ ಲೇಯಿಂಗ್ ಹೊರಗಡೆ ಬರೋಕ್ಕೂ ಆಗದೆ ಒಳಗಡೆ ಇರೋಕ್ಕೂ ಆಗದೆ ಸಿಗರೇಟ್ ಎತ್ಕೊಳ್ಳೋಕೆ ಹೋಗಿ ಕಾರ್ ಹೆಡ್ಲೈಟ್ ನ ಆನ್ ಮಾಡಿಬಿಡ್ತಾಳೆ. ಆದ್ರೆ ಅದನ್ನ ಆಫ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಅದನ್ನ ನೋಡಿ ಆ ಕೋಚ್ ಹೇಗೋ ಟಾಯ್ಲೆಟ್ಗೆ ಹೋಗಿ ಮುಗಿಸಿ ಕಾರ್ ಹತ್ರ ಬಂದು, ಏನ್ ಮೇಡಮ್, ನಮ್ ಜಿಮ್ ವಾಶ್ರೂಮ್ ಕ್ಲೋಸ್ ಆಗಿತ್ತು, ಅದಕ್ಕೆ ಇಲ್ಲಿ ಮಾಡಬೇಕಾಯ್ತು, ಆದ್ರೆ ನೀವು ಕಾರ್ ಹೆಡ್ಲೈಟ್ ಆನ್ ಮಾಡಿ ನನ್ನ ಇನ್ಸಲ್ಟ್ ಮಾಡ್ತಾ ಇದ್ದೀರಾ, ಇದು ತುಂಬಾ ರೂಡ್ ಬಿಹೇವಿಯರ್ ಅನ್ನೋಕೆ ನಂತರ ಅವನಿಗೆ ತಿಳಿದು ಬರುತ್ತೆ ಲೇಯಿಂಗ್ಗೆ ಹೆಡ್ಲೈಟ್ ಆಫ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಟ್ರೈ ಮಾಡ್ತೀನಿ ಅಂತ ಆಕುನ್ ಒಳಗೋಗಿ ಟ್ರೈ ಮಾಡ್ತಾನೆ. ಅವನ ಕೈಯಲ್ಲೂ ಸಾಧ್ಯ ಆಗಲ್ಲ. ಹೋಗಿ ನಿಮ್ ಓನರ್ಗೆ ಹೇಳಿ, ಅವ್ರು ಬಂದು ಆಫ್ ಮಾಡ್ತಾರೆ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಆಕುನ್ ಬಾಕ್ಸಿಂಗ್ ಗ್ಲೌಸ್ ನ ಜಿಮ್ ಹತ್ರನೇ ಮರ್ತೋಗಿರ್ತಾನೆ. ಅದನ್ನ ಲೇಯಿಂಗ್ ನೋಡಿ ನೆಕ್ಸ್ಟ್ ಡೇ ಬಾಕ್ಸಿಂಗ್ ಗ್ಲೌಸ್ ನ ಎತ್ಕೊಂಡು ಜಿಮ್ಗೆ ಬರ್ತಾಳೆ. ಆಕುನ್ಗೆ ಅದನ್ನ ಕೊಟ್ಟು, ನೆನ್ನೆ ನೀವು ಇದನ್ನ ಜಿಮ್ ಹತ್ರನೇ ಮರ್ತ್ಬಿಟ್ಟು ಹೋಗಿದ್ರಿ ಅಂತ ಹೇಳ್ತಾಳೆ. ಆಕುನ್ ಲೇಯಿಂಗ್ಗೆ ಥ್ಯಾಂಕ್ಸ್ ಹೇಳ್ತಾನೆ. ಜಿಮ್ ರಿಸೆಪ್ಷನಿಸ್ಟ್, ನಿಮ್ಗೆ ಬಾಕ್ಸಿಂಗ್ ಅಂದ್ರೆ ಇಷ್ಟನಾ? ಇಷ್ಟ ಇದ್ರೆ ನಮ್ ಜಿಮ್ಗೆ ಜಾಯ್ನ್ ಆಗಿ, ಆಫರ್ ಕೂಡ ಇದೆ, ನಿಮ್ ನಂಬರ್ ಕೊಡಿ, ವಿಚಾಟ್ ನಲ್ಲಿ ಮೆಸೇಜ್ ಮಾಡ್ತೀನಿ, ಕೋಚ್ ಆಕುನ್ನು ಗ್ರೂಪ್ ನಲ್ಲಿ ಆಡ್ ಮಾಡ್ತೀನಿ, ಅವ್ರು ನಿಮಗೆ ಡೀಟೇಲ್ಸ್ ಎಲ್ಲ ತಿಳಿಸ್ತಾರೆ ಅಂತ ಹೇಳ್ತಾಳೆ. ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಲೇಯಿಂಗ್ ಅಲ್ಲಿಂದ ಹೊರಟೋಗ್ತಾಳೆ. ಆಕುನ್ ಕೆಲಸ ಮಾಡ್ತಾ ಇರೋ ಜಿಮ್ ನಲ್ಲಿ ಈ ತಿಂಗಳ ಮೆಂಬರ್ಶಿಪ್ ತುಂಬಾ ಕಡಿಮೆ ಆಗಿ ಹೋಗಿದೆ. ಅಂದ್ರೆ ಇಲ್ಲಿರೋ ಕೋಚ್ ಗಳ ಕೆಲಸ ಬರೀ ಬಾಕ್ಸಿಂಗ್ ಕೋಚ್ ಮಾಡೋದಲ್ಲ, ಜೊತೆಗೆ ಕ್ಲೈಂಟ್ ನ ಕಾಂಟ್ಯಾಕ್ಟ್ ಮಾಡಿ ಜಿಮ್ಗೆ ಜಾಯಿನ್ ಮಾಡಿಸ್ಬೇಕು, ಮೆಂಬರ್ಶಿಪ್ ನ ಸೇಲ್ ಮಾಡಬೇಕು. ಆದ್ರೆ ಆಕುನ್ ಕೈಯಲ್ಲಿ ಒಬ್ಬ ಕ್ಲೈಂಟ್ ಅನ್ನು ಜಿಮ್ಗೆ ಸೇರ್ಸೋಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇವನಿಗೆ ಸರಿಯಾಗಿ ಎಲ್ಲರ ಜೊತೆ ಮಾತಾಡೋಕ್ ಬರಲ್ಲ, ಒಬ್ಬ ಇಂಟ್ರೋವರ್ಟ್. ಅದು ಅಲ್ಲದೆ ಇಲ್ಲಿ ಕೆಲ್ಸಕ್ಕೆ ಸೇರಿರೋದೇ ಬಾಕ್ಸಿಂಗ್ ಮಾಡಬಹುದು ಅಂತ. ಇದು ಈಗಿರ್ಬೇಕಾದ್ರೆ ನಾಳೆ ಬಾಸ್ ಒಂದು ಸೆಲೆಬ್ರೇಷನ್ ಇವೆಂಟ್ ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಎಲ್ರು ಪೊಟೆನ್ಶಿಯಲ್ ಕ್ಲೈಂಟ್ ನ ಕರ್ಕೊಂಡ್ ಬನ್ನಿ, ನಾನು ಸೂಪರ್ವೈಸ್ ಮಾಡ್ತೀನಿ, ಎಲ್ರು ನಿಮ್ ಕೈಲಿ ಎಷ್ಟ್ ಜನರನ್ನ ಜಿಮ್ಗೆ ಸೇರ್ಸೋಕಾಗುತ್ತೋ ಅಷ್ಟು ಜನರನ್ನ ಜಿಮ್ಗೆ ಸೇರ್ಸಿ ಅಂತಾರೆ. ಮತ್ತೆ ಆಕುನ್ಗೆ ಬೈತಾರೆ, ನೀನೇನಾದ್ರೂ ನಾಳೆ ಒಬ್ರು ಕ್ಲೈಂಟ್ ಅನ್ನು ಕರ್ಕೊಂಡ್ ಬಂದು ಸೇರಿಸ್ಲಿಲ್ಲ ಅಂತ ಅಂದ್ರೆ ಕೆಲಸದಿಂದ ತೆಗ್ದಾಕ್ಬಿಡ್ತೀನಿ ಅಂತ ವಾರ್ನಿಂಗ್ ಬೇರೆ ಕೊಡ್ತಾರೆ. ಆಕುನ್ಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗಲ್ಲ. ಇವಾಗ ತನಗ್ ಸ್ವಲ್ಪ ಆದ್ರೂ ಗೊತ್ತಿರೋದು ಲೇಯಿಂಗ್ ಮಾತ್ರ. ಅದ್ರಿಂದ ಅವಳನ್ನೇ ಹೇಗಾದ್ರೂ ಮಾಡಿ ಜಿಮ್ಗೆ ಸೇರಿಸ್ಬಿಡೋಣ ಅಂತ ನಾಳೆ ಏನಾದ್ರೂ ಪ್ಲಾನ್ ಇದ್ಯಾ? ಇಲ್ಲ ಅಂತ ಅಂದ್ರೆ ನಾವು ಪಾರ್ಕ್ ನಲ್ಲಿ ಮೀಟ್ ಮಾಡೋಣ ಅಂತ ಮೆಸೇಜ್ ಮಾಡ್ತಾನೆ. ಲೇಯಿಂಗ್ ಸರಿ ಆಯ್ತು ಮೀಟ್ ಮಾಡೋಣ ಅಂತ ರಿಪ್ಲೈ ಮಾಡ್ತಾಳೆ. ಈ ವಿಷಯ ಗ್ಝೀಝಿಗೆ ಹೇಳಿದ್ಮೇಲೆ ಗ್ಝೀಝಿ ಹೇಳ್ತಾಳೆ, ನಮ್ ಹೋಟೆಲ್ ಪಕ್ಕದ ಜಿಮ್ ಕೋಚಾ, ಅವನು ನಿನ್ನ ಯಾಕೆ ಪಾರ್ಕ್ ಬಾ ಅಂತ ಕೂಗ್ತಾ ಇದ್ದಾನೆ ಗೊತ್ತಾ, ಮೆಂಬರ್ಶಿಪ್ ಗೆ ಸೈನ್ ಮಾಡಿಸ್ಕೊಳ್ಳೋದಕ್ಕೆ, ನೀನು ಅವನು ಹೇಳ್ದ ಅಂತ ಹೋಗ್ಬಿಟ್ಟಿಯಾ ಅಂತ ಹೇಳ್ತಾಳೆ. ಲೇಯಿಂಗ್ಗೆ ಅವಳ ಮಾತಿನಲ್ಲಿ ನಂಬಿಕೆ ಇರಲ್ಲ. ಅದರಿಂದ ಪಾರ್ಕ್ ಹತ್ರ ಹೋಗಿ ಆಕುಮ್ನ ಮೀಟ್ ಮಾಡ್ತಾಳೆ. ಜಿಮ್ ನಲ್ಲಿ ಬಾಸ್ ಎಲ್ರಿಗೂ ಪಿಂಕ್ ಕಲರ್ ಯೂನಿಫಾರ್ಮ್ ನ ಕೊಟ್ಟಿರ್ತಾರೆ ಇವತ್ತಿನ ಪ್ರಮೋಷನ್ಗೆ ಅಂತ. ಆದ್ರೆ ಆ ಶರ್ಟ್ ಆಕುನ್ಗೆ ಇಷ್ಟ ಇಲ್ಲದೆ ಇರೋದ್ರಿಂದ ಅದ್ರ ಮೇಲೆ ಒಂದು ಶರ್ಟ್ ಹಾಕೊಂಡು ಪಾರ್ಕ್ ಗೆ ಬಂದಿರ್ತಾನೆ. ಲೇಯಿಂಗ್ ಹತ್ರ ಹೇಗಿದ್ರ ಬಗ್ಗೆ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ ಅವನಿಗೆ. ಅದರಿಂದ ಕರ್ಕೊಂಡು ಸೆಲೆಬ್ರೇಷನ್ ಇವೆಂಟ್ ಬರ್ತಾನೆ. ಆಗ ಲೇಯಿಂಗ್ ಅರ್ಥ ಆಗುತ್ತೆ ಗ್ಝೀಝಿ ಹೇಳಿದ್ದು ನಿಜಾನೇ ಅಂತ. ಎಲ್ರು ಮೆಂಬರ್ಶಿಪ್ ಸೇಲ್ ಮಾಡೋ ಕೆಲಸ ಮಾಡ್ತಾ ಇದ್ರೆ ಆಕುನ್ ಲೇಯಿಂಗ್ ಜೊತೆ ಕುತ್ಕೊಂಡಿದ್ದಾನೆ. ಹೀಗೆ ಸುಮ್ನೆ ಕುತ್ಕೊಂಡಿದ್ರೆ ನಿಮ್ ಬಾಸ್ ಬೈಯಲ್ವಾ ಅಂತ ಲೇಯಿಂಗ್ ಕೇಳೋಕೆ, ನಾನು ಈ ಕೆಲಸ ಬಿಟ್ಬಿಡ್ತೀನಿ, ನನ್ನ ಕೈಯಲ್ಲಿ ಮೆಂಬರ್ಶಿಪ್ ಸೇಲ್ ಮಾಡೋಕ್ ಆಗಲ್ಲ, ನಾನು ಬಾಕ್ಸಿಂಗ್ ಕೋಚ್ ಮಾಡಬಲ್ಲೆ, ಆದ್ರೆ ಒಬ್ಬರ ಹತ್ರ ಮಾತಾಡಿ ಜಿಮ್ಗೆ ಜಾಯಿನ್ ಮಾಡಿಸ್ಬೇಕು ಅಂದ್ರೆ ಹೇಗೆ, ಅದು ಬಾಕ್ಸಿಂಗು ಒಂದೇನಾ ಅಂತ ಬೇಸರದಲ್ಲಿ ಮಾತಾಡ್ತಾ ಇದ್ದಾನೆ. ಆಗ ಒಂದ್ ಬಾಸ್ ನೋಡ್ತಾರೆ, ಯಾಕೆ ಇವನು ಯೂನಿಫಾರ್ಮ್ ಮೇಲೆ ಒಂದ್ ಶರ್ಟ್ ಹಾಕೊಂಡಿದ್ದಾನೆ ಅಂತ. ಬಾಸ್ ನ ನೋಡಿದ ತಕ್ಷಣ ಶರ್ಟ್ ತೆಗೆದು ಲೇಯಿಂಗ್ ಮೇಲೆ ಹಾಕ್ತಾನೆ. ಲೇಯಿಂಗ್ಗೆ ಸ್ವಲ್ಪ ಚಳಿ ಆಗ್ತಾ ಇರುತ್ತೆ, ಅದಕ್ಕೆ ಒಂದ್ ಶರ್ಟ್ ನ ನನ್ ಮೇಲೆ ಹಾಕ್ತಾ ಅಂತ ಅಂದ್ಕೋತಾಳೆ. ಆಕುನ್ಗೆ ನನ್ ಕಂಡ್ರೆ ಇಷ್ಟ ಇರ್ಬೋದು, ಅದಕ್ಕೆ ಈಗ ಮಾಡ್ದ ಅಂತ ಲೇಯಿಂಗ್ಗೆ ಆಕುನ್ ಮೇಲೆ ಪ್ರೀತಿ ಹುಟ್ಟುತ್ತೆ. ಅದರಿಂದ ತಾನು ಜಿಮ್ಗೆ ಜಾಯಿನ್ ಆಗ್ತೀನಿ ಅಂತ ಒಪ್ಕೋತಾಳೆ. ಆಕುನ್ ಲೇಯಿಂಗ್ ನ ಜಿಮ್ಗೆ ಸೇರಿಸಿದ್ರಿಂದ ಕೆಲಸ ಉಳಿಯುತ್ತೆ. ಲೇಯಿಂಗ್ಗೆ ಆಕುನ್ ಡೈಲಿ ಬಾಕ್ಸಿಂಗ್ ಟ್ರೈನ್ ಮಾಡ್ತಾ ಹೋಗ್ತಾನೆ. ಲೇಯಿಂಗ್ಗೆ ಬಾಕ್ಸಿಂಗ್ ನಲ್ಲಿ ಇಂಟ್ರೆಸ್ಟ್ ಏನೂ ಇರಲ್ಲ,
ಆದ್ರೆ ಆಕುನ್ ಮೇಲಿನ ಪ್ರೀತಿಗೆ ಅವನನ್ನ ಡೈಲಿ ನೋಡಬಹುದು ಅಂತ ಜಿಮ್ಗೆ ಬರ್ತಾ ಇರ್ತಾಳೆ. ಒಂದಿನ ಜಿಮ್ ನಲ್ಲಿ ಬಾಸ್ ಆಕುನ್ ಮತ್ತು ಟಿಯಾನ್ಫೋ ಅನ್ನೋನಿಗೆ ಒಂದು ಬಾಕ್ಸಿಂಗ್ ಮ್ಯಾಚ್ ನ ನಡೆಸ್ತಾರೆ. ಗೆದ್ದವರು ಜಿಮ್ ನ ರೆಪ್ರೆಸೆಂಟ್ ಮಾಡಿ ಪ್ರೊವಿನ್ಷಿಯಲ್ ಗೇಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಬ್ರು ಚೆನ್ನಾಗಿ ಬಾಕ್ಸಿಂಗ್ ಆಡ್ತಾರೆ. ಆದ್ರೆ ಟಿಯಾನ್ಫೋ ಕೊಟ್ಟ ಟೈಮ್ ಒಳಗೆ ಜಾಸ್ತಿ ಪಾಯಿಂಟ್ ನ ಗಳಿಸ್ದ ಅಂತ ಮ್ಯಾಚ್ ನಲ್ಲಿ ವಿನ್ ಆಗ್ತಾನೆ. ಸೋತ ಆಕುನ್ನ ಲೇಯಿಂಗ್ ತಾನು ಕೆಲಸ ಮಾಡೋ ಹೋಟೆಲ್ಗೆ ಕರ್ಕೊಂಡು ಬಂದು ಡಿನ್ನರ್ ಕೊಡಿಸ್ತಾಳೆ. ನಾನು ಈ ಬಾಕ್ಸಿಂಗ್ ಮ್ಯಾಚ್ ಗೋಸ್ಕರ ತುಂಬಾ ಕಷ್ಟಪಟ್ಟೆ, ಆದ್ರೂ ಸೋತೆ. ಇನ್ನೆರಡು ರೌಂಡ್ ಕೊಟ್ಟಿದ್ರೆ ಟಿಯಾನ್ಫೋನ ನಾಕ್ಔಟ್ ಮಾಡ್ತಾ ಇದ್ದೆ. ಆದ್ರೆ ಬಾಸ್ ಬೇಕು ಅಂತಾನೆ ಟಿಯಾನ್ಫೋನ ಇದರಲ್ಲಿ ಗೆಲ್ಸಿದ್ರು. ಅವನನ್ನ ಪ್ರೊವಿನ್ಷಿಯಲ್ ಗೇಮ್ ನಲ್ಲಿ ಆಡುವಾಗ ಮಾಡ್ತಾ ಇರೋದು ತುಂಬಾ ಜನಗಳನ್ನ ಅಟ್ರಾಕ್ಟ್ ಮಾಡಬಹುದು ಅಂತ ಮೆಂಬರ್ಶಿಪ್ ಸೇಲ್ ಮಾಡೋದಕ್ಕೆ. ಟಿಯಾನ್ಫೋಗೆ ಪ್ರೊವಿನ್ಷಿಯಲ್ ಗೇಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಭಯ, ಎಲ್ಲಿ ಆಪೋನೆಂಟ್ ಕೈಯಲ್ಲಿ ಮುಖಕ್ಕೆ ಪಂಚ್ ಮಾಡಿಸ್ಕೋಬೇಕಾಗಿ ಬರುತ್ತೋ ಅಂತ. ಆದ್ರೂ ಪಾರ್ಟಿಸಿಪೇಟ್ ಮಾಡೋಕ್ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಆಕುನ್ ಕುಡಿದು ಟೈಟ್ ಆಗಿರೋದ್ರಿಂದ ತನ್ನ ಮನೆ ಕರ್ಕೊಂಡು ಹೋಗ್ತಾಳೆ ಲೇಯಿಂಗ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಕುಡ್ದಿರೋದೆಲ್ಲ ಇಳಿದ್ಮೇಲೆ ಆಕುನ್ ಹೇಳ್ತಾನೆ, ನಾನು ಕೆಲಸ ಬಿಟ್ಬಿಡ್ತೀನಿ, ಜಿಮ್ ಅಡ್ವೈಸರ್ಗೆ ಹೇಳ್ತೀನಿ, ನಿನಗೆ ಬೇರೆ ಕೋಚ್ ಮಾಡ್ತಾರೆ ಅಂತ. ಅದರಿಂದ ಲೇಯಿಂಗ್ ಎಲ್ಲಿ ಆಕುನ್ ಕೆಲಸ ಬಿಟ್ಬಿಡ್ತಾನೋ ಅಂತ ಪ್ರೊವಿನ್ಷಿಯಲ್ ಗೇಮ್ಗೆ ಸೆಲೆಕ್ಟ್ ಆಗಿರೋ ಟಿಯಾನ್ಫೋ ಹತ್ರ ಬಂದು, ನೀನು ಈ ಮ್ಯಾಚ್ ನ ವಿತ್ಡ್ರಾ ಮಾಡ್ಕೊಂಡು ಈ ಅವಕಾಶವನ್ನ ಆಕುನ್ಗೆ ಬಿಟ್ಕೊಡ್ತೀಯಾ? ನೀನ್ ಹಾಗೆ ಮಾಡಿದ್ರೆ ನನ್ನ ಅಕೌಂಟ್ ನಲ್ಲಿ 5,000 ಯುವನ್ ಇದೆ, ಅದನ್ನ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ನಿನಗೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ ಇಷ್ಟ ಇಲ್ಲ ಅಲ್ವಾ ಅಂತ ಹೇಳಿ ಒಪ್ಪಿಸ್ತಾಳೆ. ಅದರಿಂದ ಟಿಯಾನ್ಫೋ ಅವಕಾಶ ಆಕುನ್ಗೆ ಸಿಗುತ್ತೆ. ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಇದಕ್ಕೆ ಕಾರಣ ಲೇಯಿಂಗ್ಗೆ ಅಂತ ಗೊತ್ತಿಲ್ಲ. ಅದರಿಂದ ಮನೆಗೆ ಬಂದು ಲೇಯಿಂಗ್ ನ ತಪ್ಪಿಕೊಂಡು ನನಗೆ ಮತ್ತೆ ಇನ್ನೊಂದು ಚಾನ್ಸ್ ಸಿಕ್ಕಿದೆ ಅಂತ ತುಂಬಾ ಸಂತೋಷ ಪಡ್ತಾನೆ. ಲೇಯಿಂಗ್ ಹೋಟೆಲ್ ನಲ್ಲಿ ಅಡ್ವಾನ್ಸ್ ಇಸ್ಕೊಂಡು ಅದನ್ನ ಟಿಯಾನ್ಫೋಗೆ ಕೊಟ್ಟಿರ್ತಾಳೆ. ಅದರಿಂದ ಹೋಟೆಲ್ ನಲ್ಲಿ ಎಕ್ಸ್ಟ್ರಾ ಕೆಲಸ ಕೂಡ ಮಾಡ್ಬೇಕಾಗಿ ಬರುತ್ತೆ. ಆಕುನ್ ಮ್ಯಾಚ್ಗೆ ಅಂತ ರೆಡಿ ಆಗ್ತಾ ಇದ್ದಾನೆ. ಆದ್ರೆ ಇವನು ಕಾಂಪೀಟ್ ಮಾಡೋಕೆ ಹೋಗ್ತಾ ಇರೋ ಅಪೋನೆಂಟ್ ಅಪ್ಪ ಆಕುನ್ನ ಭೇಟಿ ಮಾಡಿ, ನೀನು ಈ ಮ್ಯಾಚ್ ನ ನನ್ನ ಮಗನಿಗೆ ಬಿಟ್ಕೊಡ್ಬೇಕು, ಅದಕ್ಕೋಸ್ಕರ ನಿನಗೆ ನಾನು 30,000 ಯುವನ್ ಕೊಡ್ತೀನಿ ಅಂತ ದುಡ್ಡಿನ ಆಸೆ ತೋರಿಸಿ ಮ್ಯಾಚ್ ನಲ್ಲಿ ಸೋತ್ಬಿಡು ಅಂತ ದುಡ್ಡು ಕೊಟ್ಟು ಹೋಗ್ತಾರೆ. ಅದನ್ನ ಲೇಯಿಂಗ್ ನೋಡ್ಬಿಡ್ತಾಳೆ. ನಿನಗೆ ಬಾಕ್ಸಿಂಗ್ ನಲ್ಲಿ ಒಂದ್ಸಾರಿ ಆದ್ರೂ ಗೆಲ್ಬೇಕು ಅನ್ನೋ ಆಸೆ ಇದೆ ತಾನೆ, ಮತ್ತೆ ಹೀಗೆ ಮ್ಯಾಚ್ ನಲ್ಲಿ ಸೋಲ್ತೀನಿ ಅಂತ ದುಡ್ಡಿಸ್ಕೊಳ್ಳೋದು ತಪ್ಪು ಅಲ್ವಾ ಅನ್ನೋಕೆ ಆಕುನ್ಗೆ ಕೋಪ ಬರುತ್ತೆ. ನಾನು ಇನ್ನೊಂದ್ ಸ್ವಲ್ಪ ದಿನಗಳಲ್ಲಿ ರಿಟೈರ್ಡ್ ಆಗ್ತೀನಿ, ಆಗ ನಾನು ಬದುಕೋಕೆ ದುಡ್ಡು ಬೇಡ್ವಾ, ಬಾಕ್ಸಿಂಗ ಇಲ್ಲ ದುಡ್ಡ ಅಂತ ಬಂದ್ರೆ ದುಡ್ಡೇ ಮುಖ್ಯ ಅಂತ ತುಂಬಾ ಕೋಪ ಮಾಡ್ಕೊಂಡು ಲೇಯಿಂಗ್ಗೆ ಬೈದು ಕಳಿಸ್ಬಿಡ್ತಾನೆ. ಅದೇ ಬೇಸರದಲ್ಲಿ ಹೋಟೆಲ್ಗೆ ಬಂದ್ರೆ ಹೋಟೆಲ್ ಓನರ್ ಲೇಯಿಂಗ್ ಹತ್ರ ತಪ್ಪಾಗಿ ನಡೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಅದರಿಂದ ಲೇಯಿಂಗ್ ನನ್ನ ಮುಟ್ಬೇಡ ಅಂತ ಒಂದು ಪಂಚ್ ಮಾಡಿ ತನ್ನ ಕಸಿನ್ಗೆ ಫೋನ್ ಮಾಡ್ತಾಳೆ. ಪೊಲೀಸ್ ಬಂದು ಹೋಟೆಲ್ ಓನರ್ನ ಅರೆಸ್ಟ್ ಮಾಡಿ ಲೇಯಿಂಗ್ ಕೈಯಿಂದ ಸ್ಟೇಟ್ಮೆಂಟ್ ತಗೊಂಡು ಕಳಿಸ್ತಾರೆ. ನೀನು ಅವನಿಗೆ ಹೊಡೆದಿದ್ದೇ ಸರಿ, ಈ ರೀತಿ ಮಾಡೋರಿಗೆ ತಿರುಗಿಸಿ ಹೊಡೆಯೋದೇ ಸರಿ ಅಂತ ಕಸಿನ್ ಡೂಡು ಹೇಳ್ತಾಳೆ. ಲೇಯಿಂಗ್ ನಿನ್ನ ಪ್ರೊಬೇಷನ್ ಟೈಮ್ ಮುಗೀತಾ ಅಂತ ಕೇಳೋಕೆ, ಇನ್ನೂ ಇಲ್ಲ, ನೀನ್ ಅವತ್ತು ಶೋಕ್ ಬಂದಿದ್ರೆ ಪರ್ಮನೆಂಟ್ ಎಂಪ್ಲಾಯ್ ಆಗ್ತಿದ್ದೆ, ಈಗ ಮತ್ತೊಬ್ಬರನ್ನ ಹುಡುಕ್ಬೇಕು ಅಂತಾಳೆ. ಅದರಿಂದ ಇವಾಗ ಬರ್ಬೋದಾ ನಾನು ಅಂತ ಕೇಳೋಕೆ ಡೂಡುಗೆ ಆಶ್ಚರ್ಯ ಆಗುತ್ತೆ. ಹಾಗಾದ್ರೆ ಶೋಕ್ ಬರ್ತೀಯಾ? ನೀನ್ ಬಂದ್ರೆ ನಾನು ತುಂಬಾ ಹೆಲ್ಪ್ ಮಾಡ್ದಾಗೆ ಆಗುತ್ತೆ, ಜೊತೆಗೆ ನಿನಗೂ ಒಂದ್ ಕೆಲ್ಸ ಸಿಗುತ್ತೆ, ನೀನೇನು ಭಯ ಪಡ್ಬೇಡ, ನಿನ್ಗೆ ನಾವು ಇನ್ಸ್ಟ್ರಕ್ಟ್ ಮಾಡ್ತೀವಿ, ಹಾಗೆ ಹೇಳಿದ್ರೆ ಸಾಕು ಅಂತ ಧೈರ್ಯ ಹೇಳಿ ಜಾಬ್ ಸೀಕಿಂಗ್ ಶೋಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಇಬ್ಬರು ಎಕ್ಸ್ಪರ್ಟ್ಸ್ ಕೂತ್ಕೊಂಡಿರ್ತಾರೆ. ಅವರು ಲೇಯಿಂಗ್ಗೆ ಕ್ವಶನ್ ಕೇಳೋಕೆ ಡೂಡು ಬ್ಲೂಟೂತ್ ಮೂಲಕ ಇನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾಳೆ. ಕೊನೆಯದಾಗಿ ಲೇಯಿಂಗ್ ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಶೂಟ್ ಮಾಡಿದ ವಿಡಿಯೋನ ಪ್ಲೇ ಮಾಡ್ತಾರೆ. ಅದರಲ್ಲಿ ಲೇಯಿಂಗ್ ಅಮ್ಮನ ಮಾತಿಗೆ ಬೆಲೆ ಕೊಡದೆ ಹೋಗ್ತಾ ಇರೋ ದೃಶ್ಯ ನೋಡಿ ಎಕ್ಸ್ಪರ್ಟ್ಸ್ ಮತ್ತು ಅಲ್ಲಿದ್ದ ಜನಗಳೆಲ್ಲ ಲೇಯಿಂಗ್ಗೆ ಬೈತಾರೆ, ಈ ರೀತಿನ ಅಮ್ಮನ ಜೊತೆ ನಡೆದುಕೊಳ್ಳೋದು ಅಂತ. ಅದೆಲ್ಲವನ್ನ ಕೇಳಿ ಲೇಯಿಂಗ್ ತಲೆ ತಿರುಗಿ ಕೆಳಗೆ ಬಿದ್ದು ಬಿಡ್ತಾಳೆ. ಆ ಸೀನ್ ನಂತರ ಲೇಯಿಂಗ್ ತನ್ನ ಅಪಾರ್ಟ್ಮೆಂಟ್ ಗೆ ಬರೋದನ್ನ ತೋರಿಸ್ತಾರೆ. ತುಂಬಾ ಬೇಸರದಲ್ಲಿದ್ದಾಳೆ. ತನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ವಾ, ಎಲ್ರು ಯಾಕೆ ನನ್ನ ನೋಡಿ ನಗ್ತಾರೆ, ನಾನು ಬದಲಾಗ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಅವಳಿಗೆ ಕಾಣಿಸೋದು ಬಾಕ್ಸಿಂಗ್ ಜಿಮ್ ನ ಪೋಸ್ಟ್. ಅದನ್ನ ನೋಡಿ ಅಲ್ಲಿಗೆ ಹೋಗ್ತಾಳೆ. ನಾನು ಬಾಕ್ಸಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳ್ತಾಳೆ. ನೀನು ಇರೋ ಕಂಡೀಷನ್ಗೆ ಬಾಕ್ಸಿಂಗ್ ನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ ಆಗಲ್ಲ ಅಂತ ಎಷ್ಟೇ ಹೇಳಿದ್ರು ಕೇಳಲ್ಲ. ಸರಿ ಆಯ್ತು, ಹೋಗಿ ಮೆಂಬರ್ಶಿಪ್ ತಗೊಂಡು ಜಾಯ್ನ್ ಆಗು ಅಂತಾರೆ ಬಾಸ್. ಲೇಯಿಂಗ್ ಜಾಯ್ನ್ ಆಗಿ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡ್ತಾಳೆ. ಕಠಿಣವಾಗಿ 6 ರಿಂದ 8 ತಿಂಗಳು ವರ್ಕೌಟ್ ಮಾಡಿ 50 kg ಇಳಿಸ್ತಾಳೆ. ಇವಾಗ ಲೇಯಿಂಗ್ ಇರೋ ಫಾರ್ಮ್ಗೆ ಇವಳು ಬಾಕ್ಸಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಕ್ವಾಲಿಫೈ ಆಗ್ಬಹುದು. ಹೀಗೆ ಒಂದಿನ ಜಿಮ್ ನಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಲೇಯಿಂಗ್ ತಂದೆ ಮಗಳು ಇಲ್ಲಿ ಇದ್ದಾಳೆ ಅಂತ ತಿಳ್ಕೊಂಡು ಮಗಳನ್ನ ನೋಡೋಕ್ ಬರ್ತಾರೆ. ಲೇಯಿಂಗ್ ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇವಳು ನಿಜವಾಗ್ಲೂ ನನ್ ಮಗಳೇನಾ ಅಂತ, ಇಷ್ಟೊಂದು ಸ್ಲಿಮ್ ಆಗ್ಬಿಟ್ಟಿದ್ದಾಳೆ ಅಂತ. ಒಂದು ಹೋಟೆಲ್ಗೆ ಕರ್ಕೊಂಡೋಗಿ ಇಬ್ರು ಮಾತಾಡ್ತಾ ಇದ್ದಾರೆ. ನಿಮ್ಮಮ್ಮ ಗೂಡ್ಸ್ ನ ಮೂವ್ ಮಾಡೋಕ್ ಹೋಗಿ ಬೆನ್ನೋವು ಮಾಡ್ಕೊಂಡ್ ಬಿಟ್ಟಿದ್ದಾಳೆ. ಲೇಡನ್ ಒಬ್ಳೆ ಗ್ರೋಸರಿ ಶಾಪ್ ನ ನೋಡ್ಕೊಳ್ಳೋಕ್ ಆಗ್ತಾ ಇಲ್ಲ.
ನೀನು ಫ್ರೀ ಇದ್ದಾಗ ಬಂದು ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಲೇಯಿಂಗ್ ಒಪ್ಕೊಂಡು ಮನೆಗ್ ಬರ್ತಾಳೆ. ಮನೆಯಲ್ಲೂ ಅಷ್ಟೇ ತಂಗಿ ಅಮ್ಮ ಇಬ್ರು ಲೇಯಿಂಗ್ ನ ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ. ಅಪ್ಪ ಲೇಡನ್ಗೆ ಹೇಳ್ತಾರೆ, ಲೇಯಿಂಗ್ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ, ಅವಳು ಲೈಫ್ ನಲ್ಲಿ ಒಂದ್ಸಾರಿ ಆದ್ರೂ ಗೆಲ್ಬೇಕು ಅಂತ ಹೇಳ್ತಾರೆ. ಲೇಯಿಂಗ್ ಆಸೆಯಂತೆ ಅವಳಿಗೆ ಬಾಕ್ಸಿಂಗ್ ಮ್ಯಾಚ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಸಿಗುತ್ತೆ. ಹೇಗಂತ ಅಂದ್ರೆ ನಿಜವಾಗಿಯೂ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿದ್ದ ಬಾಕ್ಸರ್ಗೆ ಇಂಜುರಿ ಆದ ಕಾರಣ ಆ ಅವಕಾಶ ಇವಳಿಗೆ ಸಿಗುತ್ತೆ. ಅದರಂತೆ ಇನ್ನೂ ಎಕ್ಸ್ಟ್ರಾ ಟ್ರೈನಿಂಗ್ ತಗೊಂಡು ಮ್ಯಾಚ್ಗೆ ರೆಡಿ ಆಗ್ತಾ ಇದ್ದಾಳೆ. ಒಂದಿನ ತಮ್ಮ ಗ್ರಾಸರಿ ಶಾಪ್ ನಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಆಕುನ್ ಬರ್ತಾನೆ. ಏನೋ ತಗೊಳೋದಕ್ಕೆ ಅಂತ ಬಂದವನು ಲೇಯಿಂಗ್ ನ ನೋಡಿ ನೀನಾ ಅಂತ ಅಲ್ಲಿಂದ ಓಡೋಗ್ತಾನೆ. ಲೇಯಿಂಗ್ ಸಹ ನಿಂತ್ಕೊಳ್ಳಿ ಅಂತ ಹಿಂದೆನೆ ಬರ್ತಾಳೆ. ಕೊನೆಗೆ ಇಬ್ರು ಒಂದ್ ಕಡೆ ಕೂತ್ಕೊಂಡು ಮಾತಾಡ್ತಾರೆ. ಇವಾಗ ಆಕುನ್ ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಲೇಯಿಂಗ್ 50 kg ವೆಯ್ಟ್ ಕಡಿಮೆ ಮಾಡ್ಕೊಂಡು ಬಾಕ್ಸಿಂಗ್ ಮ್ಯಾಚ್ ಗೆ ರೆಡಿ ಆಗ್ತಾ ಇರೋದನ್ನ ತಿಳ್ಕೊತಾನೆ. ಬರೋ ಭಾನುವಾರ ಮ್ಯಾಚ್ ಇದೆ, ನೋಡೋಕ್ ಬನ್ನಿ ಅಂತ ಲೇಯಿಂಗ್ ಕರೆಯೋಕೆ ನೋಡ್ತೀನಿ ಆದ್ರೆ ಬರ್ತೀನಿ ಅಂತ ಹೇಳ್ತಾನೆ. ಇವತ್ತು ಮ್ಯಾಚ್ ಡೇ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ತೋರಿಸಿದ ಸೀನ್ ಇದೆ. ಕೋಚ್ ಲೇಯಿಂಗ್ ಕೈಗೆ ಬಾಕ್ಸಿಂಗ್ ಗ್ಲೌಸ್ ಹಾಕಿ, ನಿನ್ನ ಆಪೋನೆಂಟ್ ಒಬ್ರು ಪ್ರೋ ಬಾಕ್ಸರ್, ನಿನ್ ಕೈಲಿ ಆಗ್ಲಿಲ್ಲ ಅಂತ ಅಂದ್ರೆ ಕಷ್ಟ ಪಡೋಕ್ ಹೋಗ್ಬೇಡ, ಮ್ಯಾಚ್ ನ ನಿಲ್ಸೋಣ ಅಂತ ಹೇಳಿ ರಿಂಗ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಬ್ಬರು ರಿಂಗ್ ಒಳಗ್ ಬರೋಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆಪೋನೆಂಟ್ ಬಗ್ಗೆ ಹೇಳಿದಾಗೆ ಪ್ರೋ ಬಾಕ್ಸರ್, ಇದುವರೆಗೂ 10 ಮ್ಯಾಚ್ ನಲ್ಲಿ ವಿನ್ ಆಗಿದ್ದಾರೆ. ಆದ್ರೆ ಲೇಯಿಂಗ್ ಇವಾಗಷ್ಟೇ ಟ್ರೈನ್ ಆಗಿ ಬಂದಿರೋಳು. ಮೊದಲನೇ ರೌಂಡ್ ನಲ್ಲಿ ಸರಿಯಾದ ಹೊಡೆತ ತಿಂತಾಳೆ. ಎರಡನೇ ರೌಂಡ್ ನಲ್ಲೂ ಹಾಗೆ. ಕೋಚ್ ಹೇಳ್ತಾರೆ ಬೇಡ ಸಾಕು ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ. ಆದ್ರೆ ಲೇಯಿಂಗ್ ಕೇಳಲ್ಲ. ಮೂರನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. ಮ್ಯಾಚ್ ನ ನೋಡೋಕೆ ಲೇಯಿಂಗ್ ಅಪ್ಪ ಅಮ್ಮ ತಂಗಿ ಎಲ್ರು ಬಂದಿದ್ದಾರೆ. ಜೊತೆಗೆ ಆಕುನ್ ಸಹ ಬಂದಿದ್ದಾನೆ. ಮೂರನೇ ರೌಂಡ್ ನಲ್ಲಿ ಲೇಯಿಂಗ್ ಆಪೋನೆಂಟ್ ಗೆ ಹೊಡೆಯೋದಕ್ಕೆ ತುಂಬಾ ಟ್ರೈ ಮಾಡ್ತಾಳೆ. ಆದ್ರೂ ಆಗಲ್ಲ, ಟೈರ್ಡ್ ಆಗಿ ಹೋಗ್ತಾಳೆ. ಮತ್ತೆ ಕೋಚ್ ಹೇಳ್ತಾರೆ, ನೀನು ಇಲ್ಲಿಯವರೆಗೂ ಬಂದಿರೋದೇ ಒಂದು ದೊಡ್ಡ ವಿಷಯ. ಅವಳು ಪ್ರೋ ಪ್ಲೇಯರ್, ನಿನ್ ಕೈಲಿ ಅವಳನ್ನ ಸೋಲ್ಸೋಕ್ ಆಗಲ್ಲ, ಹೇಳೋದನ್ನ ಕೇಳು, ಇಲ್ಲಿಗೆ ನಿಲ್ಸು ಸಾಕು ಅಂತ. ಇಲ್ಲ, ನಾನು ಈ ಮ್ಯಾಚ್ ಕೊನೆಯವರೆಗೂ ಆಡ್ತೀನಿ ಅಂತ ಪಟ್ಟು ಬಿಡದೆ ಮತ್ತೆ ಬರ್ತಾಳೆ ಲೇಯಿಂಗ್. 4ನೇ ರೌಂಡ್ ನಲ್ಲಿ ಆಪೋನೆಂಟ್ ಇಪಿಕೆ ಮತ್ತು ಫೇಸ್ ಗೆ 2 ಪಂಚ್ ಮಾಡ್ತಾಳೆ. ಆದ್ರೆ ಆಪೋನೆಂಟ್ ಇನ್ನೂ ಸ್ಟ್ರಾಂಗ್ ಆಗಿರೋದ್ರಿಂದ ಮತ್ತೆ ಲೇಯಿಂಗ್ ಮುಖಕ್ಕೆ ಪಂಚ್ ಮಾಡೋಕೆ ಲೇಯಿಂಗ್ ಕೆಳಗಡೆ ಬೀಳ್ತಾಳೆ. ಬಿದ್ದಾಗ ಅವಳಿಗೆ ಕೆಲವೊಂದು ವಿಷಯಗಳು ನೆನಪಾಗ್ತಾ ಇವೆ. ಅಂದ್ರೆ ಲೇಯಿಂಗ್ ಮನೆಯಿಂದ ಬರ್ಬೇಕಾದ್ರೆ ಡಾಕ್ಯುಮೆಂಟ್ ಗೆ ಸೈನ್ ಮಾಡಿ ಬಂದಿರ್ತಾಳೆ. ಅವಳ ತಂಗಿಗೆ ಅಜ್ಜಿ ಕೊಟ್ಟಿರೋ ಅಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಗ್ಲಿ, ಮಗು ಸ್ಕೂಲ್ಗೋಸ್ಕರ ಅಂತ. ತನ್ನ ಬಾಯ್ ಫ್ರೆಂಡ್ ತನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡು ತನ್ನ ಫ್ರೆಂಡ್ ಅನ್ನೇ ಮದುವೆ ಆಗ್ಬೇಕಾದ್ರೂ ಸಹ ಮದುವೆಗೆ ಇನ್ವೈಟ್ ಮಾಡಿದ್ರು ಅಂತ ಅಲ್ಲಿಗೂ ಹೋಗಿರ್ತಾಳೆ. ಆಕುನ್ ಮತ್ತೆ ಲೇಯಿಂಗ್ ಇಬ್ರು ಸ್ವಲ್ಪ ದಿನಗಳ ಕಾಲ ಜೊತೆಗೆ ಇದ್ದು, ಲೇಯಿಂಗ್ ನನ್ನ ಗರ್ಲ್ ಫ್ರೆಂಡ್ ಅಲ್ಲ, ಅವಳೊಬ್ಳು ಟ್ರೈನಿ ಅಷ್ಟೇ ಅಂದಾಗ್ಲೂ ಸಹ ತುಂಬಾ ಸಂಕಟ ಅನುಭವಿಸಿರ್ತಾಳೆ. ಲೇಯಿಂಗ್ ಕಸಿನ್ ಅವಳ ಸ್ವಾರ್ಥಕ್ಕೋಸ್ಕರ ತನ್ನ ಕೆಲಸ ಪರ್ಮನೆಂಟ್ ಆಗ್ಲಿ ಅಂತ ಲೇಯಿಂಗ್ ನ ಯೂಸ್ ಮಾಡ್ಕೊಂಡಾಗ್ಲೂ ಅವಳಿಗೆ ಮನಸ್ಸು ಒಡೆದೋಗಿರುತ್ತೆ. ಇಷ್ಟೆಲ್ಲ ನೋವಿಟ್ಕೊಂಡು ಸತ್ತೋಗೋಣ ಅಂದ್ಕೊಂಡು ಕೊನೆಗೆ ಮನಸ್ಸು ಬದಲಾಯಿಸ್ಕೊಂಡು ನನ್ನನ್ನ ನಾನು ಬದಲಾಯಿಸ್ಕೊಳ್ಬೇಕು ಅಂತ ಬಾಕ್ಸಿಂಗ್ ಜಿಮ್ಗೆ ಜಾಯ್ನ್ ಆಗಿದ್ದು. ಈ ಎಲ್ಲಾ ವಿಷಯಗಳು ಈಗ ಲೇಯಿಂಗ್ ಕಣ್ಣು ಮುಂದೆ ಬಂದು ಹೋಗ್ತಾ ಇದೆ. ಮ್ಯಾಚ್ ನಲ್ಲಿ ಲೇಯಿಂಗ್ ಸೋತೋಗ್ತಾಳೆ. ಆದ್ರೂ ಅವಳಿಗೆ ಸಂತೋಷ ಇದೆ, ಕಾರಣ ನನ್ನನ್ನ ನಾನು ಗೆದ್ದಿದ್ದೀನಿ ಅಂತ. ಲೇಯಿಂಗ್ ನ ಈ ಬಾಕ್ಸಿಂಗ್ ಪ್ರಯತ್ನಕ್ಕೆ ಎಲ್ರೂ ಎದ್ದು ಚಪ್ಪಾಳೆ ತಡ್ತಾರೆ. ಕೋಚ್ ಹೇಳ್ತಾರೆ, ನೀನ್ ಇವತ್ತು ಚೆನ್ನಾಗಿ ಬಾಕ್ಸಿಂಗ್ ಆಡ್ದೆ, ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗಿತ್ತು ನಿಮ್ದು, ಒಳ್ಳೆ ಟಫ್ ಫೈಟ್ ಕೊಟ್ಟೆ, ಮನೆಗೆ ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಲೇಯಿಂಗ್ ಮನೆಗೆ ಹೋಗ್ಬೇಕಾದ್ರೆ ಆಕುನ್ ಸಿಗ್ತಾನೆ. ಬಾ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಕೂಗ್ತಾನೆ. ಮಳೆ ಬರೋ ಆಗಿದೆ, ನಾನ್ ಮನೆಗೆ ಹೋಗ್ತೀನಿ, ಮತ್ತೆ ಸಿಗೋಣ ಅಂತ ಹೇಳಿ ಮನೆಗೆ ಹೊರಡ್ತಾಳೆ. ಕೊನೆಯದಾಗಿ ನಮ್ಗೆ ಲೇಯಿಂಗ್ ಹೇಗೆ ವೆಯ್ಟ್ ಕಡಿಮೆ ಮಾಡಿದ್ರು ಅನ್ನೋ ಕೆಲವು ದೃಶ್ಯಗಳನ್ನ ತೋರಿಸ್ತಾರೆ. ಸತತ 8 ತಿಂಗಳ ಪರಿಶ್ರಮದಿಂದ ಈ ಸಿನಿಮಾಗೋಸ್ಕರ ಟ್ರಾನ್ಸ್ಫಾರ್ಮ್ ಆಗಿ ಶೂಟ್ ಮಾಡಿರೋ ದೃಶ್ಯಗಳು ನಿಜವಾಗ್ಲೂ ಸ್ಫೂರ್ತಿಯೇ ಅನ್ಸುತ್ತೆ ನಮಗೆ. ಅಲ್ಲಿಗೆ ಸಿನಿಮಾ ಕೂಡ ಎಂಡ್ ಆಗುತ್ತೆ. ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಸಿನಿಮಾ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.